श्री ज्ञानवर्धक इंग्लिश स्कूल, विषय हिंदी, पाठ 2 मिर्च मसाला, लोक कथा, वीडियो नंबर 2, कक्षा 8वीं। पाठ 2 लोक कथा मिर्च मसाला। पाठ का हिंदी से कन्नड़ा में अनुवाद। कभी कभी आदमी अपने विचारों को दूसरों के साथ बांटना चाहता है, लेकिन उसे ये ध्यान रहे कि राज की बात बताने से पहले वह सावधानी बरते। ಆಗಾಗ್ಗೆ ಮನುಷ್ಯ ತನ್ನ ವಿಚಾರಗಳನ್ನು ಬೇರೆಯವರ ಜೊತೆ ಹೇಳಿಕೊಳ್ಳುತ್ತಾನೆ, ಆದರೆ ಅದು ಗಮನದಲ್ಲಿಟ್ಕೊಂಡು ಒಬ್ಬ ರಹಸ್ಯವಾದ ಮಾತು ಹೇಳುವ ಮೊದಲು ಜಾಗರೂಕತೆಯಿಂದ ಇರಬೇಕು। एक दिन शाम को भोलू आंगन में बैठकर दूध पी रहा था। उसे खांसी आई। दूध का लोटा लुढ़क गया तथा थोड़ा सा दूध मुंह से निकलकर ज़मीन पर फैल गया। ಒಂದು ದಿನ ಸಾಯಂಕಾಲ ಭೋಲು ವಠಾರದಲ್ಲಿ ಕುಳಿತು ಹಾಲು ಕುಡಿಯುತ್ತಿದ್ದನು। ಅವನಿಗೆ ಕೆಮ್ಮು ಬಂದಿತು, ಹಾಗಾಗಿ ಹಾಲಿನ ಚೆಂಬು ಜಾರ್ಕೊಂಡು ಬಿತ್ತು। ಆ ಸಮಯದಲ್ಲಿ ಅವನ ಬಾಯಿಯಿಂದ ಸ್ವಲ್ಪ ಹಾಲು ನೆಲ ಮೇಲೆ ಸುರಿಯುತ್ತಿತ್ತು। फैले दूध में उसको 2 पंख दिखाई दिए। वह घबरा गया। अपनी पत्नी हीरा को बुलाकर कहा, देखो, तुम किसी से नहीं कहोगी तो मैं तुमसे एक बात बताऊं। ನೆಲ ಮೇಲೆ ಬಿದ್ದ ಹಾಲಲ್ಲಿ ಅವನಿಗೆ 2 ರೆಕ್ಕೆಗಳು ಕಂಡಿತು। ಅವನು ಗಾಬರಿಯಲ್ಲಿ ಅವನ ಹೆಂಡತಿ ಹೀರಾಗೆ ಕರೆದು ಹೇಳಿದನು, ನೋಡು, ನೀನು ಯಾರಲ್ಲಿ ಹೇಳುವುದಿಲ್ಲ ಅಂದರೆ ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ। कसम से किसी से नहीं कहूँगी। पत्नी बोली। भोलू ने दूध में पंख की बात बता दी। ನಾನು ಯಾರಿಗೂ ಹೇಳಲಾರೆ ಅಂತಹ ಹೀರಾ ವಾದ ಮಾಡಿದಳು। ಆಗ ಭೋಲು ಹಾಲಲ್ಲಿ ಕಂಡ 2 ರೆಕ್ಕೆಗಳ ಮಾತನ್ನು ಹೇಳುತ್ತಾನೆ। हीरा इस बात को पचा न पाई। उसका पेट फूलने लगा। अपनी पड़ोसन चंपा से कहा, एक राज की बात है। ಹೀರಾಗೆ ಈ ಮಾತನ್ನು ಅವರ ಹೊಟ್ಟೆಯಲ್ಲಿ ಇಟ್ಕೊಳ್ಳೋಕ್ಕೆ ಆಗಲಿಲ್ಲ। ಅವಳು ಹೊಟ್ಟೆ ತುಂಬ ರಹಸ್ಯವಾದ ತುಂಬಿದ ಕಾರಣ ತನ್ನ ಮನೆಯ ಪಕ್ಕದಲ್ಲಿ ಚಂಪನಿಗೆ ಹೇಳಿದಳು, ಒಂದು ರಹಸ್ಯವಾದ ಮಾತು ಇದೆ। जानती हो आज क्या हुआ? उनके मुंह से कबूतर के पंख निकले। बहुत सारे मुझे चिंता हो रही है। ಗೊತ್ತಾಯಿತು, ಈ ದಿನ ಏನೋ ಆಯಿತು। ಅವರ ಬಾಯಿಯಿಂದ ಪಾರಿವಾಳದ ರೆಕ್ಕೆ ಬಂದಿತು। ಬಹಳ ಹೆಚ್ಚಾಗಿ ನನಗೆ ಚಿಂತೆ ಆಯಿತು। पर किसी से मत कहना। चंपा बोली, तुम भी किसी से मत कहना, लोग बात का बतंगड़ बना देंगे। ಯಾರಿಗೂ ಹೇಳಬೇಡ, ನೀನು ಈ ಮಾತನ್ನು ಯಾರಿಗೂ ಹೇಳಬೇಡ, ಚಂಪಾ ಹೇಳಿದರು। ಜನರು ಚಿಕ್ಕ ವಿಷಯನ್ನು ದೊಡ್ಡ ಮಾಡಿ ಹೇಳುತ್ತಾರೆ। चंपा से रहा न गया। उसे लगा कि अगर यह बात किसी से नहीं कही तो उसका पेट फट जाएगा। अपनी सहेली चमेली को देखते ही उसने सारी बातें उगल दी। ಚಂಪಾನಿಗೆ ತಡ್ಕೊಳಕ್ಕೆ ಆಗಲಿಲ್ಲ। ಅವಳಿಗೆ ಅನಿಸಿತು, ಈ ಮಾತನ್ನು ಯಾರಿಗೂ ಹೇಳಿಲ್ಲ ಅಂದರೆ ಅವಳ ಹೊಟ್ಟೆ ಒಡೆದೋಗುತ್ತೆ। ಚಂಪಾ ಅವಳ ಸಖಿ ಚಮೇಲಿಯನ್ನು ನೋಡಿದ ಕೂಡಲೇ ಎಲ್ಲ ಮಾತುಗಳನ್ನು ಹೇಳಿದಳು। रहने से पहले चमेली से वादा करवा लिया। चंपा बोली, देखो तो, भोलू जी को आज खांसी आई और उनके मुंह से एक पूरा कबूतर निकला। ಈ ಮಾತನ್ನು ಚಮೇಲಿಗೆ ಹೇಳಕ್ಕಿಂತ ಮುಂಚೆ ವಾದ ಮಾಡಿಸಿದಳು। ನಂತರ ಚಂಪಾ ಹೇಳಿದಳು, ನೋಡಿದೆಯಾ, ಭೋಲುಜಿಗೆ ಇವತ್ತು ಕೆಮ್ಮು ಬಂದಿತು। ಆ ಸಮಯದಲ್ಲಿ ಬಾಯಿಯಿಂದ ಇಡೀ ಒಂದು ಪರಿವಾಳ ಹೊರಗೆ ಬಂದಿತ್ತು। चमेली को विश्वास नहीं हुआ। पूरा कबूतर? कबूतर तो इतना बड़ा पक्षी है, खाया कैसे होगा? ಚಮೇಲಿಗೆ ವಿಶ್ವಾಸ ಆಗಲಿಲ್ಲ। ಪಾರಿವಾಳವು ಎಂಬ ದೊಡ್ಡ ಹಕ್ಕಿ ಇಡೀ ಪಾರಿವಾಳವನ್ನು ಹೇಗೆ ತಿನ್ನಲು ಸಾಧ್ಯ? कुछ ही देर बाद किसी पड़ोसन ने सुना कि भोलू के मुंह से झुंड के झुंड कबूतर, कोए, गोरे, मुर्गे आदि निकल रहे हैं। ಸ್ವಲ್ಪ ಕಾಲದ ನಂತರ ಆಮೇಲೆ ಯಾರು ಮನೆಯ ಪಕ್ಕರು ಕೇಳಿಸಿಕೊಂಡರು, ಈ ದಿನ ಭೋಲುನ ಬಾಯಿಯಿಂದ ಕಬೂತರ್, ಕೋಯೆ, ಗೋರೆ, ಮುರ್ಗೆ ಹಕ್ಕಿಗಳು ಗುಂಪು ಗುಂಪಾಗಿ ಹೊರಗೆ ಬಂದಿತು। गांव में यहाँ तक खबर फैल गई कि कई आकार तथा रंग के पक्षी, विदेशों के पक्षी भी भोलू के मुंह से निकल रहे हैं। इन पक्षियों से आकाश भर गया है।
राई का पहाड़ बन गया। ಈಗ ಊರಲ್ಲಿ ಇದೇ ವಿಷಯ ನಡೀತಾ ಇದ್ದೀರಾ. ಇಂದಿನ ಭೋಲುನ ಬಾಯಿಯಿಂದ ಅನೇಕ ರೀತಿಯ ಆಕಾರದ ಬಣ್ಣದ ಹಕ್ಕಿಗಳು, ವಿದೇಶಿ ಹಕ್ಕಿಗಳು ಸಹ ಹೊರಗೆ ಬಂದಿತು. ಆಗಾಗ ಈ ಥರ ಪಕ್ಷಿಗಳನ್ನು ಆಕಾಶವೇ ತುಂಬಿಕೊಂಡು ಚಿಕ್ಕ ವಿಷಯ ಈಗ ದೊಡ್ಡವಾಗಿತ್ತು. यह चमत्कार देखने के लिए दूर दूर से लोग आने लगे. बेचारा भोलू भयभीत होकर किसी एक पेड़ पर छिप गया था. ಈ ಚಮತ್ಕಾರವನ್ನು ನೋಡಲು ಜನರು ದೂರ ದೂರದ ಊರುಗಳಿಂದ ಬಂದರು. ಪಾಪ ಭೋಲು ಹೆದರಿಕೊಂಡು ಒಂದು ಮರದ ಮೇಲೆ ಬಚ್ಚಿಕೊಂಡನು. थोड़ी देर बाद सब लोगों ने उसे ढूंढ निकाला. उसकी घबराहट देखकर लोगों को समझ आया कि किसी भी रहस्य को बताने से पहले 10 बार सोचना चाहिए. ಸ್ವಲ್ಪ ಸಮಯ ಕೂಡಲೇ ಜನರು ಅವನಿಗೆ ಹುಡುಕೊಂಡಿದ್ದರೆ ಅವನ ಹೆದರಿಕೆ ನೋಡಿ ಜನರು ತಿಳಿಕೊಂಡರು ಯಾವುದು ವಿಷಯವನ್ನು ಹೇಳಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು.